ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಪ್ರೆಂಟೈನ್ಸ್ ಪೋಸ್ಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 4,500 ಅಪ್ರೆಂಟೈನ್ಸ್ ಪೋಸ್ಟ್ಗಳು ಖಾಲಿ ಇವೆ. ಇಲ್ಲಿ ನೀವು ಓಪನಿಂಗ್ ಡೇಟ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ಸ್ ಅದಕ್ಕೆ 7/6/2025 ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 23/6/2025 ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಪೇಮೆಂಟ್ ನ ಬಂದ್ಬಿಟ್ಟು 7/6/2025 25/6/2025 ಒಳಗಡೆ ನೀವು ಪೇಮೆಂಟ್ ನ ಮಾಡಬಹುದು. ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಎಕ್ಸಾಮ್ ಬಂದ್ಬಿಟ್ಟು ಫಸ್ಟ್ ವೀಕ್ ಜುಲೈನಲ್ಲಿ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. CUT ಟೆಸ್ಟ್ ಪ್ರಕಾರ ನಡೀತಾ ಹೋಗುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಇಂಡಿಯನ್ ಆದ್ರೂ ಅಪ್ಲೈ ಮಾಡ್ಬೋದು, ನೇಪಾಳದವರು ಆದ್ರೂ ಅಪ್ಲೈ ಮಾಡ್ಬೋದು, ಭೂತಾನ್ದವರಾದ್ರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾರೆಲ್ಲ ಈ ಅಪ್ರೆಂಟೈನ್ಸ್ ಪೋಸ್ಟ್ ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಾ ಅವರು ನ್ಯಾಟ್ಸ್ ಪೋರ್ಟಲ್ ಅಲ್ಲಿ ಫಸ್ಟ್ ಅಪ್ಲೈ ಮಾಡಿರ್ಬೇಕು. ನ್ಯಾಟ್ಸ್ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ಮಾತ್ರ ಈ ಅಪ್ರೆಂಟೈನ್ಸ್ ಪೋಸ್ಟ್ ಗಳಿಗೆ ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ಇಲ್ಲಿ ಮಿನಿಮಮ್ ಏಜ್ ಬಂದ್ಬಿಟ್ಟು 20 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷದವರೆಗೆ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿ ಆಗಿರ್ಬೇಕು. ಯಾವುದೇ ಡಿಗ್ರಿ ಆಗಿದ್ದವರು ಅಪ್ಲೈ ಮಾಡ್ಬೋದು. ಇದು ಟ್ರೈನಿಂಗ್ ಬಂದ್ಬಿಟ್ಟು ಟೋಟಲ್ 12 ಮಂತ್ಸ್ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ ನಿಮಗೆ. ಇಲ್ಲಿ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ನವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ವಿಸುವಲ್ ಇಂಪೈರ್ಮೆಂಟು, ಬ್ಲೈಂಡ್ ಅಂಡ್ ಲೋ ವಿಷನ್, ಹಿಯರಿಂಗ್ ಇಂಪೇರ್ಡು, ಡೆಫ್ ಅಂಡ್ ಹಾರ್ಡ್ ಅಂಡ್ ಹಿಯರಿಂಗ್, ಆರ್ಥೋಪೆಡಿಕಲಿ ಚಾಲೆಂಜ್ಡು ಇವರಿಗೆಲ್ಲ ಸ್ವಲ್ಪ 5 ವರ್ಷ ರಿಸರ್ವೇಶನ್ ಇರ್ತಾ ಹೋಗುತ್ತೆ. PWD ಕ್ಯಾಂಡಿಡೇಟ್ ಅದರಲ್ಲಿ ಜನರಲ್ ಇದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. PWBD OBC ಕ್ಯಾಂಡಿಡೇಟ್ಸ್ ಇದ್ರೆ 13 ವರ್ಷ, PWD SC/ST ಇದ್ದರೆ 15 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದೇ ತರ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಆಟಿಸಮ್, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇಂಥವರಿಗೆಲ್ಲ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದರಲ್ಲಿ ವಿಡೋಸ್, ಡೈವರ್ಸ್ ವುಮನ್ ಇದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಜನರಲ್ ಕ್ಯಾಟಗರಿ ಆದ್ರೆ 35 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. 35, 38 OBC ಕ್ಯಾಟಗರಿ, SC/ST ಕ್ಯಾಂಡಿಡೇಟ್ಸ್ ಇದ್ರೆ 40 ತನಕನೂ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಯಾವ ತರ ಈ CBT ಎಕ್ಸಾಮ್ ಮುಖಾಂತರ ನಿಮ್ಗೆ ಇಲ್ಲಿ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ನೀವು CBT ಎಕ್ಸಾಮ್ ಇರಬೇಕು, ಅದರಲ್ಲಿ ಪಾಸ್ ಆದ್ರೆ ಮಾತ್ರ ನೀವು ನಿಮ್ಗೆ ಪೋಸ್ಟ್ ನ ಟ್ರೈನಿಂಗ್ ಪೋಸ್ಟ್ ಗಳಿಗೆ ನಿಮ್ಗೆ ಆಯ್ಕೆ ಮಾಡ್ತಾರೆ. ಇಲ್ಲಿ ಕ್ವಾಂಟಿಟಿವ್ ಟೆಸ್ಟ್ ಬಂದ್ಬಿಟ್ಟು CBT ಟೆಸ್ಟ್ ನಡೆಸ್ತಾ ಹೋಗ್ತಾರೆ. ಅದರಲ್ಲಿ ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದ್ಬಿಟ್ಟು 15 ಕ್ವಶನ್ ಇರ್ತವೆ, 15 ಮಾರ್ಕ್ಸ್ ಇರ್ತವೆ. ಇದು ಟೆಸ್ಟ್ ಬಂದ್ಬಿಟ್ಟು 60 ನಿಮಿಷಕ್ಕೆ ಇರುತ್ತೆ. ಎಕ್ಸಾಮ್ ಬಂದ್ಬಿಟ್ಟು 1 ಗಂಟೆ ಡ್ಯೂರೇಷನ್ ಇರುತ್ತೆ. ಇಲ್ಲಿ ಮೀಡಿಯಂ ಆಫ್ ಟೆಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಒಂದೇ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬಹುದು, ಇಂಗ್ಲಿಷ್ ಅಲ್ಲೇ ಬರೀಬೇಕಾಗುತ್ತೆ. ಲಾಜಿಕಲ್ ರೀಸನಿಂಗ್ 15 ಮಾರ್ಕ್ಸ್ ಇರುತ್ತೆ. ಮತ್ತೆ ಕಂಪ್ಯೂಟರ್ ನಾಲೆಜ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ, ಬೇಸಿಕ್ ರಿಟೇಲ್ ಪ್ರಾಡಕ್ಟ್ಸ್ ಬಗ್ಗೆ, ಬೇಸಿಕ್ ಅಸೆಟ್ ಪ್ರಾಡಕ್ಟ್ಸ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಬಗ್ಗೆ, ಬೇಸಿಕ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಟೋಟಲ್ 100 ಕ್ವಶನ್ಸ್ ಇರ್ತವೆ. 100 ಮಾರ್ಕ್ಸಿಗೆ CBT ಟೆಸ್ಟ್ ಮುಖಾಂತರ ನಿಮಗೆ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ ಸೆಲೆಕ್ಷನ್ ಹೆಂಗ್ ಅಂತಂದ್ರೆ ಮೆರಿಟ್ ಪ್ರಕಾರ ನಿಮ್ಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಟೆಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಯಾರು ಲೋಕಲ್ ಲ್ಯಾಂಗ್ವೇಜ್, ಸಪೋಸ್ ನಮ್ಮ ಕರ್ನಾಟಕದಲ್ಲಿ ಇದ್ರೆ ಕನ್ನಡವನ್ನು ನೀವು ಬರೆಯಕ್ಕೆ, ಓದಕ್ಕೆ, ಮಾತಾಡಕ್ ಬರ್ತಿರ್ಬೇಕು. ಅದನ್ನ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ನಿಮ್ಗೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಡ್ಯೂರೇಷನ್ ಬಂದ್ಬಿಟ್ಟು ಟ್ರೈನಿಂಗ್ 12 ತಿಂಗಳ ಡ್ಯೂರೇಷನ್ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ ನಿಮ್ಗೆ. ಈ ಟ್ರೈನಿಂಗ್ ಅಲ್ಲಿ ಸರ್ಟಿಫಿಕೇಟ್ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಸ್ಟೈಪೆಂಡ್ ಹೇಳ್ದಂಗೆ ನಾನು ಅಪ್ರೆಂಟಿಸ್ ಪೋಸ್ಟ್ ಅಂತಂದ್ರೆ 15,000 ತಿಂಗಳ ನಿಮ್ಗೆ ಸ್ಟೈಪೆಂಡ್ ಕೊಡ್ತಾ ಹೋಗ್ತಾರೆ. ಒಂಥರ ಸ್ಯಾಲರಿ ರೂಪದಲ್ಲಿ 15,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾವ್ಯಾವ ಕ್ಯಾಂಡಿಡೇಟ್ಸ್ ಗಳಿಗೆ ಎಷ್ಟೆಷ್ಟು ಫೀಸ್ ಕಟ್ಟಬೇಕಂತ ಇದೆ. PWBD ಕ್ಯಾಂಡಿಡೇಟ್ಸ್ ಇದ್ರೆ 400 ರೂಪಾಯಿ ಆನ್ಲೈನ್ ಫೀಸ್ ನ ಕಟ್ಟಬೇಕಾಗುತ್ತೆ. 400 ಪ್ಲಸ್ GST ನ ಕಟ್ಟಬೇಕಾಗುತ್ತೆ. SC/ST ಕ್ಯಾಂಡಿಡೇಟ್ ಮತ್ತೆ ವುಮನ್ ಕ್ಯಾಂಡಿಡೇಟ್ಸ್ ಬಂದ್ರೆ, EWS ಕ್ಯಾಟಗರಿ ಬಂದ್ರೆ 600 ರೂಪಾಯಿ ಪ್ಲಸ್ GST ನ ಕಟ್ಟಬೇಕಾಗುತ್ತೆ. ಅದರ್ ಕ್ಯಾಂಡಿಡೇಟ್ಸ್ ಬಂದ್ರೆ 800 ರೂಪಾಯಿ ಪ್ಲಸ್ GST ಚಾರ್ಜಸ್ ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಎಲ್ಲಾ ಪೇಮೆಂಟ್ ನ ನೀವು ಎಲ್ಲ ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಇದೇ ತರ ನೀವು ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಹೆಚ್ಚಿನ ಮಾಹಿತಿಗೆ ನೀವು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡೆಯುವುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.